ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನೆಲ್ಗೆ ಅ ವಾರ್ಮ್ ವೆಲ್ಕಮ್. ಎಸ್, ನಿಮಗೆಲ್ಲ ಆಗಲೇ ಗೊತ್ತಾಗಿರ್ಬೋದು ಈ ವಿಡಿಯೋ ಯಾವುದ್ರ ಮೇಲೆ ಇರುತ್ತೆ ಅಂತ. ಎಲ್ಲರೂ ತಮ್ಮನೇಲಿ ನೋಡಿರ್ತೀರ. ಇವತ್ತು ನನ್ನ ಲೈಫಲ್ಲೇ ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವತ್ತು ನನಗೆ ಪುನರ್ನಾಮಕರಣ ಆಗಿದೆ. ಎಸ್, the Gazette of India has approved and published that I am officially ಸೊ ಗೈಸ್, ಈ ಖುಷಿ ಸಂದರ್ಭದಲ್ಲಿ ನನ್ನ ಈ ನೇಮ್ ಚೇಂಜ್ ಪ್ರೋಸೆಸ್ ಹೇಗಿತ್ತು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ಐ ವಾಸ್ ನೋನ್ ಆ್ಯಸ್ ಅವಿನಾಶ್ ಜೆ ಅಲಿಯಾಸ್ ಅವಿನಾಶ್ ಜಯರಾಮು. ಸೊ ನಾನು ಅವಿನಾಶ್ ಜೆ ಇಂದ ಅವಿನಾಶ್ ಭೋಲೆನಾಥ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು August 29th. ಇದೇ ಪಾಸ್ಟ್ August 29th ನಾನು ಲೀಗಲಿ ನಾನಿನ್ನು ಅವಿನಾಶ್ ಭೋಲೆನಾಥ್ ಅಂತ ಇಡೀ ಪ್ರಪಂಚಕ್ಕೆ ಪರಿಚಿತನಾಗಬೇಕು ಅಂತ ಡಿಸೈಡ್ ಮಾಡಿದ ದಿವಸ August 29th. ಯಾಕೆ ಅಂದರೆ 2024 August 29th was a day wherein cosmic energies were at play, like powerful cosmic energies were at play. ಅಂದರೆ ಅದೊಂಥರ ಆ ದಿನ ನೀವು ರಿಸರ್ಚ್ ಮಾಡ್ಬೋದು ಅದ್ರ ಬಗ್ಗೆ. ಒಂಥರ ಈ ಫೀನಿಕ್ಸ್ ಅಂದರೆ ಸಮಥಿಂಗ್ ದಟ್ ರೈಸಸ್ ಫ್ರಮ್ ದಿ ಆ್ಯಶಸ್, ಅಂದರೆ ಬೂದಿಯಿಂದ ಎದ್ದು ಬಂದವನು ಅಂತ. ಜೀವ ಇಲ್ಲದೆ ಇರೋದಕ್ಕೆ ಜೀವ ಬಂತು ಅನ್ನೋ ಒಂದು ಅರ್ಥ ಅದು. ಸೊ ಆ ಥರ ಒಂದು ಸ್ಪೆಷಲ್ ಡೇ ಅದು. ಯಾಕಂದರೆ ಇಟ್ಸ್ ಆಲ್ ಒಂಥರ ಸೈಂಟಿಫಿಕ್, ಲೈಕ್ ಇದು ಪ್ಲಾನೆಟ್ರಿ, ಲೈಕ್ ಯುರೇನಸ್ ಮತ್ತು ಮೂನ್ ಎಲ್ಲ ಒಂದು ಅಲೈನ್ ಆಗಿ ತುಂಬ ಪವರ್ಫುಲ್ ಕಾಸ್ಮಿಕ್ ಎನರ್ಜೀಸ್ ಅವತ್ತು ಜನ್ರೇಟ್ ಆಗಿತ್ತು. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಏನು ಅಂದರೆ August 29th ಅವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ಮದುವೆ ಆಗಿದ್ದ ದಿನ August 29th. ಸೊ ಎಲ್ಲ ಸಿಂಕ್ ಆಗಿಬಿಟ್ಟಿತ್ತು August 29th. ಸೊ August 29th ನಾನು ನನ್ನ ಹೆಸರು ಬದಲಾಯಿಸ್ಕೋತೀನಿ, ನನ್ನ ಹೆಸರು ಚೇಂಜ್ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿದ್ದು. ಸೊ August 29th ನಾನು ನನ್ನ ನೇಮ್ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ನನ್ನ ತಲೆಗೆ ಬಂದಿದ್ದು, ಇಲ್ಲೇ ಎಲ್ಲಾದರೂ ಹೋಗಿ ನೋಟ್ರಿ ಅವ್ರ ಹತ್ರ ವಿಚಾರಿಸಿ ನನ್ನ ಹೆಸರು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹಾಗೆ ಗೂಗಲಲ್ಲಿ ಸುಮ್ಮನೆ ಹಾಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ವಕೀಲ್ ಸರ್ಚ್ ಅಂತ ಒಂದು ವೆಬ್ಸೈಟ್ ಏನೋ ನನಗೆ ಸಿಕ್ತು. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನೋಡೋಕ್ಕೆ ಶುರು ಮಾಡಿದಾಗ ಬೇಸಿಕಲಿ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಫಸ್ಟು. ಸೊ ಪ್ರೋಸೆಸ್ ತಿಳ್ಕೊಳ್ಳೋಣ ಹೇಗೆ ಇವ್ರದ್ದು ಅಂತ. ಸೊ ಅಲ್ಲಿ ನನಗೆ ಅವ್ರು ಹೇಳಿದ್ರು, ಈ ಥರ ಸರ್ ನಾವು ಸೆಂಟ್ರಲ್ ಗ್ಯಾಜೆಟಲ್ಲಿ ನೇಮ್ ಚೇಂಜ್ ಮಾಡೋದು, ಸ್ಟೇಟ್ ಗ್ಯಾಜೆಟ್ ಅಲ್ಲ. ಅಂದರೆ ಈಗ ನಾನು ಸ್ಟೇಟ್ ಗ್ಯಾಜೆಟಲ್ಲಿ ಹೆಸರು ಚೇಂಜ್ ಮಾಡಿಸಿದ್ರೆ, ಅಂದರೆ ಇಲ್ಲಿ ನಮ್ಮ ನೋಟ್ರಿ ಇಲ್ಲಿ ನನ್ನ ಕರ್ನಾಟಕ ಅಲ್ಲಿ ಇಲ್ಲೇ ಮೈಸೂರಲ್ಲಿ ನನ್ನ ಹೆಸರು ಚೇಂಜ್ ಮಾಡಿಸಿದ್ರೆ, ಸೊ ಅದು ನನಗೆ ಬರೀ ಸ್ಟೇಟ್ ಗ್ಯಾಜೆಟಲ್ಲಿ ಮಾತ್ರ ಹೆಸರು ಚೇಂಜ್ ಆಗುತ್ತೆ. ಅಂದರೆ ನಾನು ನನ್ನ ಪ್ಯಾನ್ ಕಾರ್ಡು, ನನ್ನ ಆಧಾರು, ನನ್ನ ವೋಟರ್ ಐ ಡಿ ಇಂಥದ್ರಲ್ಲಿ ಮಾತ್ರ ನನ್ನ ಹೆಸರು ಚೇಂಜ್ ಮಾಡ್ಕೋಬೋದು. ಬಟ್ ನಾನು ಕಂಪ್ಲೀಟ್ ಹೋಲ್ ಆ್ಯಂಡ್ ಸೋಲ್ ನನ್ನ ಪಾಸ್ಪೋರ್ಟ್, ವೀಸಾ, ಕಂಪ್ಲೀಟ್ ಯಾವ್ಯಾವ ನನ್ನ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಕಡೆ ನನ್ನ ಹೆಸರು ಚೇಂಜ್ ಆಗಬೇಕು ಅಂದರೆ ನಾನು ಸೆಂಟ್ರಲ್ ಗ್ಯಾಜೆಟಲ್ಲಿ ಮೂಲಕನೇ ನಾನು ಅದನ್ನು ಹೆಸರು ಚೇಂಜ್ ಮಾಡಿಸ್ಬೇಕು ಅನ್ನೋದು ನನಗೆ ವಕೀಲ್ ಸರ್ಚ್ ಅವರಿಂದ ಗೊತ್ತಾಯಿತು. ಸೊ ಅವ್ರು ಹೇಳಿದ್ರು, ಸರ್ ಈಗ ನೀವು ಇಲ್ಲೇ ನಿಮ್ಮ ಮೈಸೂರಲ್ಲೇ ನೀವು ನೋಟ್ರಿ ಅವ್ರ ಹತ್ರ ಹೋಗಿ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಒಂದು 3,000-4,000 ರೂಪೀಸಲ್ಲಿ ಅದು ಕೆಲಸ ಮುಗ್ದೋಗುತ್ತೆ. ಬಟ್ ನಮ್ಮದ್ರಲ್ಲಿ ಈಗ ವಕೀಲ್ ಸರ್ಚಲ್ಲಿ ನನಗೆ ಇದೆಲ್ಲ ಪ್ರೋಸೆಸ್ಗೆ ಕಂಪ್ಲೀಟ್ ಪಬ್ಲಿಷಿಂಗಿಂದ ಹಿಡಿದು ಒಂದು ನ್ಯೂಸ್ ಪೇಪರ್ ಆ್ಯಡಿಂದ ಹಿಡಿದು ಅವ್ರ ಬ್ರೋಕರೇಜ್ ಫೀ ಎಲ್ಲ ಕಂಪ್ಲೀಟ್ ಸೇರಿ ನನಗೆ ಒಂದು 10,000 ರೂಪೀಸ್ ಚಾರ್ಜ್ ಮಾಡಿದ್ರು ಅವರು. ಬಟ್ ಪರವಾಗಿಲ್ಲ, ಯಾಕಂದರೆ ಇದು ಸೆಂಟ್ರಲ್ ಗ್ಯಾಜೆಟಲ್ಲಿ ನನ್ನ ಹೆಸರು ಚೇಂಜ್ ಆಗ್ತಾ ಇದೆ ಆ್ಯಂಡ್ ನಾನು ಮನೆಯಿಂದ ಎಲ್ಲೂ ಕದಿಲ್ಲೇ ಇಲ್ಲ. ನನ್ನ ಮೊಬೈಲಲ್ಲೇ ಎಲ್ಲ ಕೆಲಸ ಆಗೋಯಿತು. ಸೊ ಬೇಸಿಕಲಿ ಅವ್ರ ಫಸ್ಟ್ ಸ್ಟೆಪ್ ಏನು ಅಂದರೆ ನನ್ನ ಡಾಕ್ಯುಮೆಂಟ್ಸು, ನನ್ನ ಆಧಾರು, ನನ್ನ ಪ್ಯಾನು,
ನಂದು ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆಮೇಲೆ ನಂದು ಸಿಗ್ನೇಚರು, ಇದನ್ನೆಲ್ಲ ನಾನು ಸ್ಕ್ಯಾನ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಯ್ತು. ಸೊ ಅವರು ಫಸ್ಟು ಅದನ್ನು ವೆರಿಫೈ ಮಾಡ್ತಾರೆ, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಪಬ್ಲಿಷಿಂಗ್ ಎಲ್ಲಿ ಅಂದರೆ ಲೋಕಲ್ ನ್ಯೂಸ್ ಪೇಪರಲ್ಲಿ. ಸೊ ಇದೆಲ್ಲ ಅವರೇ ಸೆಲೆಕ್ಟ್ ಮಾಡಿ ಅವರೇ ಮಾಡೋದು, ನಮ್ಮ ಕೈಲಿ ಏನಿಲ್ಲ. ನನ್ನ ಡಾಕ್ಯುಮೆಂಟ್ಸ್ ಕಳ್ಸೋದು ಮಾತ್ರ ನನ್ನ ಕೆಲಸ ಅಷ್ಟೇ ಅವ್ರಿಗೆ. ಸೊ ಅದಾದಮೇಲೆ ಸೆಪ್ಟೆಂಬರ್ 18th, ಸೊ ಆಗಸ್ಟ್ 29th ನಾನು ಪ್ರೊಸೆಸ್ ಶುರು ಮಾಡಿಸ್ತೀನಿ. ಸೆಪ್ಟೆಂಬರ್ 18th ಟೈಮ್ಸ್ ಆಫ್ ಇಂಡಿಯಾ ಮೈಸೂರು ಎಡಿಷನಲ್ಲಿ ನಂದು ಪಬ್ಲಿಷ್ ಆಗುತ್ತೆ. ಸೊ ಅವಿನಾಶ್ ಜೆ ಇಂದ ಅವಿನಾಶ್ ಭೋಲೆನಾಥ್ ಅಂತ ಹೆಸರು ಚೇಂಜ್ ಆಗಿದೆ, ಚೇಂಜ್ ಆಫ್ ನೇಮ್ ನಂದು ಪಬ್ಲಿಷ್ ಆಗುತ್ತೆ ಸೆಪ್ಟೆಂಬರ್ 18th. ನಾನು ಈಗ ನಿಮಗೆ ತೋರಿಸ್ತೀನಿ ಅದು ಆ ಪೇಪರು. ಸೊ ಟೈಮ್ಸ್ ಆಫ್ ಇಂಡಿಯಾಲಿ ಪಬ್ಲಿಷ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಅವ್ರದ್ದು, ನಾನು ಅವ್ರಿಗೆ ಈ ಟೈಮ್ಸ್ ಆಫ್ ಇಂಡಿಯಾ ಇಲ್ಲೇನು ಲೋಕಲ್ ನ್ಯೂಸ್ ಎಡಿಷನಲ್ಲಿ ಪಬ್ಲಿಷ್ ಆಗಿತ್ತು ಇದನ್ನು ನಾನು ಅವ್ರಿಗೆ ಕೊರಿಯರ್ ಮಾಡಬೇಕು ವಕೀಲ್ ಸರ್ಜ್ಗೆ. ಇದು ವಕೀಲ್ ಸರ್ಜು ಡೆಲ್ಲಿ ಅನಿಸುತ್ತೆ. ಸೊ ಅಲ್ಲಿಗೆ ನಾನು ಕೊರಿಯರ್ ಮಾಡಬೇಕು. ಕೊರಿಯರ್ ಮಾಡಿದಾಗ ಅವರು ಆ ಲೋಕಲ್ ನ್ಯೂಸ್ ಪೇಪರ್ ಎಡಿಷನ್ನ ತೆಗೆದು ಸೆಂಟ್ರಲ್ ಗ್ಯಾಜೆಟ್ಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ ಅಲಾಂಗ್ ವಿತ್ ಆಲ್ ಮೈ ಡಾಕ್ಯುಮೆಂಟ್ಸ್. ಸೆಂಟ್ರಲ್ ಗ್ಯಾಜೆಟ್ಟು ಅದನ್ನು ಒಂದು 2-3 ಹಂತದಲ್ಲಿ ಅದನ್ನು ವೆರಿಫೈ ಮಾಡಿ ಪಬ್ಲಿಷ್ ಮಾಡುತ್ತೆ. ಸೊ ಒಂದು ಸರಿ ಸೆಂಟ್ರಲ್ ಗ್ಯಾಜೆಟ್ ಆಫ್ ಇಂಡಿಯಾ ನನ್ನ ಇದನ್ನು ಚೇಂಜ್ ಆಫ್ ನೇಮ್ನ ಕಂಟೆಂಟ್ನ ಅಲ್ಲಿ ಅವ್ರು ಪಬ್ಲಿಷ್ ಮಾಡಿದ್ರೆ, ಸೊ ದ್ಯಾಟ್ ಈಸ್ ದ ಎಂಡ್ ಆಫ್ ದ ಪ್ರೊಸೆಸ್. ಸೊ ಅದನ್ನು ಪಬ್ಲಿಷ್ ಮಾಡಿದ ತಕ್ಷಣ ವಕೀಲ್ ಸರ್ಚ್ ಅವರು ನನಗೆ ಆ ಸೆಂಟ್ರಲ್ ಗ್ಯಾಜೆಟ್ ಆಫ್ ಇಂಡಿಯಾಲಿ ಪಬ್ಲಿಷ್ ಆಗಿರೋದನ್ನ ನನಗೆ ಮೇಲ್ ಮಾಡ್ತಾರೆ ಆ ಡಾಕ್ಯುಮೆಂಟು. ಸೊ ಅವರು ಅದನ್ನು ಮೇಲ್ ಮಾಡಿದ್ರೆ ಈ ಪ್ರೋಸೆಸ್ ಅಲ್ಲಿಗೆ ಮುಗೀತು. ಸೊ ಈ ಪ್ರೋಸೆಸ್ ಮುಗಿಯೋದಕ್ಕೆ ಹೆಚ್ಚು ಕಮ್ಮಿ ಆಗಸ್ಟ್ 29th ಅಂದರೆ ನವೆಂಬರ್ 13th ಇವತ್ತು. ಸೊ ಇಟ್ಸ್ ಅ ಲಾಂಗ್ ಟೈಮ್, ಲೈಕ್ 2.5 ತಿಂಗಳು ಹತ್ತತ್ರ ಆಯಿತು ಈ ನೇಮ್ ಚೇಂಜ್ ಪ್ರೋಸೆಸ್ಗೆ. ನಾನು ತುಂಬ ಪೇಷನ್ಸ್ ಇಟ್ಕೊಂಡು ಕಾದೆ. ಕಾಯೋದು ತುಂಬ ಕಷ್ಟ ಆಗಿತ್ತು ನನಗೆ, ಯಾಕಂದರೆ ಅರ್ಜೆಂಟಾಗಿ ನನಗೆ ಅದು ಬೇಕಾಗಿತ್ತು, ನನಗೆ ಅಪ್ರೂವ್ಡ್ ಡಾಕ್ಯುಮೆಂಟು. ಸೊ ಫೈನಲಿ ಗ್ಯಾಜೆಟ್ ಆಫ್ ಇಂಡಿಯಾ ನನಗೆ ಅದು ಅಪ್ರೂವ್ ಮಾಡಿ, ಎಸ್ ಯು ವಿಲ್ ಬಿ ನೋನ್ ಆ್ಯಸ್ ಅವಿನಾಶ್ ಭೋಲೆನಾಥ್ ಫ್ರಮ್ ದಿಸ್ ಮೊಮೆಂಟ್ ಅಂದ್ಬಿಟ್ಟು ನನಗೆ ಅದನ್ನು ಡಾಕ್ಯುಮೆಂಟ್ ಫಾರ್ವರ್ಡ್ ಕಳಿಸಿದ್ದಾರೆ. ಈಗ ನನ್ನ ನೆಕ್ಸ್ಟ್ ಪ್ರೋಸೆಸ್ಸು ಈ ಗ್ಯಾಜೆಟ್ ಆಫ್ ಇಂಡಿಯಾ ನನಗೇನು ಅದು ಕಳಿಸಿದ್ದಾರೆ ಅದನ್ನು ನಾನು ತೊಗೊಂಡು ಹೋಗಿ ನಾನು ಕಂಪ್ಲೀಟ್ ನನ್ನ ಪಾಸ್ಪೋರ್ಟ್, ನನ್ನ ಆಧಾರ್, ನನ್ನ ವೋಟರ್ ಐ ಡಿ, ನನ್ನ ಪ್ಯಾನ್, ನನ್ನ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಡೆ ನಾನು ಅವಿನಾಶ್ ಜೆ ಇಂದ ಅವಿನಾಶ್ ಭೋಲೆನಾಥ್ ಅಂತ ಚೇಂಜ್ ಮಾಡಿಸ್ತೀನಿ. ಸೊ ಇಷ್ಟು ನನ್ನ ನೇಮ್ ಚೇಂಜಿಂಗ್ ಪ್ರೊಸೀಜರ್ ಆ್ಯಂಡ್ ಪ್ರೋಸೆಸ್ ನಡೆದಿದ್ದು. ಸೊ ಗೈಸ್, you can all call me Avinash Bholenath from now because I'm legally, officially Avinash Bholenath. ತುಂಬ ಖುಷಿಲಿದ್ದೀನಿ ಇವತ್ತು. ವೆರಿ 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 ಎಕ್ಸೈಟೆಡ್. ಆ್ಯಂಡ್ ಈ ಖುಷಿಲೇ ನನ್ನ ಸಬ್ಸ್ಕ್ರೈಬರ್ಸು ಹೆಚ್ಚು ಕಮ್ಮಿ 2,500 ಸಬ್ಸ್ಕ್ರೈಬರ್ಸ್ ದಾಟಿದ್ದಾರೆ. ಸೊ ನನಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಹತ್ರ ನಿಜವಾಗ್ಲೂ ವರ್ಡ್ಸೇ ಇಲ್ಲ. ಅವ್ರಿಗೆಲ್ಲ ನಾನು ಹೆಂಗೆ ಥ್ಯಾಂಕ್ಸ್ ಹೇಳಲಿ, ಹೆಂಗೆ ನನ್ನ ಗ್ರ್ಯಾಟಿಟ್ಯೂಡ್ ಅವ್ರಿಗೆ ಸಲ್ಲಿಸಲಿ ಅಂತ ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನನಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ನನ್ನ ಮನಸ್ಸಿನಿಂದ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಯಾರ್ಯಾರಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿಲ್ಲ, ಅವ್ರುಗಳಿಗೆಲ್ಲ ನಾನು ನಿಜವಾಗ್ಲೂ ನಿಮ್ಮ ಮನ್ಸುಗಳನ್ನೂ ಗೆಲ್ಲಕ್ಕೆ ತುಂಬ ಶ್ರಮ ಇಟ್ಟು ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು.